ಬೆಂಗಳೂರಲ್ಲಿ ನೀರಿಲ್ಲ. Water crisis in Bengaluru. Water shortage has been driving Bengaluru. IT capital parched. ಬೆಂಗಳೂರಿಯನ್ ಅಂದ್ರೆ ರೇಸಿಸ್ಟ್ ಅಂತೆ. जैसे कि मुंबई लोगों को मुंबईकर्स बोलते हैं, कर्नाटक लोगों को क्या बोलते हैं बताओ? ರೆಸಿಸ್ಟ್. ಕನ್ನಡದವರು ಮಲಯಾಳಂ ಮೂವಿಗೆ ಮಾತ್ರ ಸಪೋರ್ಟ್ ಮಾಡ್ತಿದಾರಂತೆ. ಈ ಫಿಲಂ ಮಲಯಾಳಂ ಅಲ್ಲಿ ಬಂದಿದ್ರೆ ಇಷ್ಟೊತ್ತು ಕನ್ನಡದವರೆಲ್ಲ ಬಂದು ನೋಡ್ತಿದ್ರು. ಸೊ ಈ ಮೂರು ವಿಷಯಗಳಿಗೆ ನಾನು ನನ್ನ ಅನಿಸಿಕೆನ ತಿಳಿಸ್ತೀನಿ, ಮಾರಲ್ನು ಕೂಡ ಹೇಳ್ತೀನಿ. ಕೊನೆ ತನಕ ವಿಡಿಯೋನ ನೋಡಿ. ನಂಬರ್ 1, ಬೆಂಗಳೂರಲ್ಲಿ ನೀರಿಲ್ಲ. ಯಾಕಿಲ್ಲ, ಏನ್ ಕಾರಣ? ಜನ ಜಾಸ್ತಿ ಆಗಿದ್ದ, ಫ್ಯೂಚರ್ ಪ್ಲಾನಿಂಗ್ ಇಲ್ದಿರೋದ, ಅಥವಾ ಟ್ಯಾಂಕರ್ಗಳ ಬಿಸ್ನೆಸ್ ಚೆನ್ನಾಗಿ ಆಗ್ಲಿ ಅಂತನ? ಇವತ್ತು ಬೆಂಗಳೂರಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಆರ್ಡರ್ ಮಾಡಿ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ನಿಮ್ ಕಣ್ಮುಂದೆ ಬಂದಿರುತ್ತೆ. ಟ್ಯಾಂಕರ್ ಅಲ್ಲ, ಬಿಸ್ಲರಿ. ಭೂಮಿ ಕೊರಿತಾ ಇದಾರೆ, ಬಿಲ್ಡಿಂಗ್ ಕಟ್ತಾ ಇದಾರೆ, ಜನ ಬರ್ತಾ ಇದಾರೆ, ಓಝೋನ್ ತೂತಾಗ್ತಿದೆ, ಮರಗಳು ಖಾಲಿ ಆಗ್ತಿದೆ, ಬಿಸಿಲು ಜಾಸ್ತಿ ಆಗ್ತಿದೆ, ಮಳೆ ಕಮ್ಮಿ ಆಗ್ತಿದೆ, ಸಮಸ್ಯೆ ಜಾಸ್ತಿ ಆಗ್ತಿದೆ. ಸೊ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಯಾವ ಪ್ರಾಜೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ನಿಮ್ಗೆ ಐಡಿಯಾ ಸಿಕ್ಕಿದೆ. ನಾವು ಯು ನೋ ವಾಟ್ ಟು ಡು. ನಂಬರ್ 2, ಬ್ಯಾಂಗ್ಳೂರಿಯನ್ ರೇಸಿಸ್ಟ್ ಅಂತೆ. कर्नाटक लोगों को क्या बोलते हैं बताओ? ರೆಸಿಸ್ಟ್. ಅವ್ನು ಯಾಕೆ ಹಂಗಂದ? ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ, ಅಟೆನ್ಷನ್ ಗ್ರಾಬ್ ಮಾಡಿ, ವೈರಲ್ ಆಗಿ ಫೇಮಸ್ ಆಗ್ಲಿಕ್ಕೆ ಸ್ಟ್ರಾಟಜಿ ಇದು. ಅಥವಾ ಇಮ್ಮೆಚೂರ್ ಇರ್ರೆಸ್ಪಾನ್ಸಿಬಲ್ ಚೈಲ್ಡ್ ಚಪಾತಿನ ಅವ್ನು ಮಾಡಿದ್ದು ತಪ್ಪು ಅಂತ ಗೊತ್ತಾದ್ಮೇಲೆ ಕ್ಷಮೆ ಕೇಳಿದ್ರೆ ಚೈಲ್ಡ್ ಚಪಾತಿನ ಇರ್ಬೇಕು, ಬೈ ಮಿಸ್ಟೇಕ್ ಆಗಿ ಮಾಡಿದಾನೆ ಅಂತ ಅನ್ಕೊಬಹುದಾಯ್ತು. ನೋ, ಹಿ ಈಸ್ ಇಂಟೆಲಿಜೆಂಟ್. ಬೇಕು ಅಂತಾನೆ ಕಾಂಟ್ರವರ್ಸಿ ಮಾತಾಡೋದು, ಅಟೆನ್ಷನ್ ಗ್ರಾಬ್ ಮಾಡೋದು, ವೈರಲ್ ಆಗೋದು, ಫೇಮಸ್ ಆಗೋದು, ಅದು ಅವರ ಟಾರ್ಗೆಟ್. ಸೊ ಮುಂದೇನಾಗ್ಬೋದು? ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಅಕಾರ್ಡಿಂಗ್ ಟು ದಲ್ಲ ಏನ್ ಆಕ್ಷನ್ ತಗೋಬೇಕು ಆಕ್ಷನ್ ತಗೋಬಹುದು. ಇಲ್ಲ ಅಂದ್ರೆ ಅವನನ್ನ ಎಲ್ಲಾ ಮೀಡಿಯಾಗಳ ಮುಂದೆ ಕರೆಸಿ ಕ್ಷಮೆ ಕೇಳಿಸ್ತಾರೆ. ಸೊ ಎಂಡ್ ಆಫ್ ದ ಡೇ ಅವನೇನಾಗ್ಬೇಕು ಅಂತ ಅನ್ಕೊಂಡ ಫೇಮಸ್ ಅದು ಆಗ್ತಾ ಇದ್ದಾನೆ. ನಂಬರ್ 3, ಮಲಯಾಳಂದು ಒಂದು ಮೂವಿ ಬಂದಿದೆ, ಅದಕ್ಕೆ ಒಳ್ಳೆ ರಿವ್ಯೂ ಸಿಕ್ಕಿದೆ. ನಮ್ಮ ಕನ್ನಡದವ್ರು ಎಲ್ಲರೂ ಆ ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಕನ್ನಡದಲ್ಲಿ ಬಂದಿರುವಂತ ಒಂದು ಒಳ್ಳೆ ಮೂವಿಗೆ ಸಪೋರ್ಟ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಸುನಿ ಅವರು ಹೇಳ್ತಾರೆ. ಅವ್ರು ಹೇಳಿದಂತ ಮೂವಿಯ ಹೆಸರು ಬ್ಲಿಂಕ್, BLINK, ಬ್ಲಿಂಕ್. ಸೊ ಆ ವಿಡಿಯೋ ನೋಡಿದ್ಮೇಲೆ ನಾನು ಟ್ರೈಲರ್ನ ನೋಡಿದೆ. ಅದಾದ್ಮೇಲೆ ನನಗೆ ಬೇಜಾರಾಯಿತು, ಯಾಕೆ ನಾನು ಈ ಟ್ರೈಲರ್ ಮೊದಲೇ ಯಾಕೆ ನನ್ನ ಕಣ್ಣಿಗೆ ಇದು ಬೀಳಲಿಲ್ಲ, ನಾನು ಯಾಕೆ ನೋಡಲಿಲ್ಲ ಅಂತ. ಯಾಕಂದ್ರೆ ಟ್ರೈಲರ್ ಮಾತ್ರ ಅಷ್ಟು ಚಿಂದಿಯಾಗಿದೆ. ಆ ಟ್ರೈಲರ್ನ ಒಂದ್ಸಲ ನೀವು ಕೂಡ ನೋಡ್ರಿ. ಟ್ರೈಲರ್ನ ನೋಡಿದೆ, ಎಷ್ಟಾಯ್ತು, ಮೂವಿ ಟಿಕೆಟ್ ಬುಕ್ ಮಾಡಿದೆ, ಮೂವಿಗೆ ಹೋದೆ. ಸೊ ಅದರ ರಿವ್ಯೂ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಬೆಂಗಳೂರು ಅಂದ್ರೆ ಟ್ರಾಫಿಕ್, ಟ್ರಾಫಿಕ್ ಅಂದ್ರೆ ಬೆಂಗಳೂರು, ವೆದರ್ ಅಂದ್ರೆ ಬೆಂಗಳೂರು, ಬೆಂಗಳೂರು ಅಂದ್ರೆ ವೆದರು ಅಂತ ಅಂತಿದ್ದವರು ಇವತ್ತು ನೀರಿಲ್ಲ ಅಂದ್ರೆ ಬೆಂಗಳೂರು, ರೇಸಿಸ್ಟ್ ಅಂದ್ರೆ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಹೇಳುವಂತ ಉತ್ತರ, ಅಕಸ್ಮಾತ್ ಬೆಂಗಳೂರು ರೇಸಿಸ್ಟ್ ಆಗಿದ್ರೆ ಬೆಂಗಳೂರಲ್ಲಿ ಬರೀ 45% ಅಷ್ಟೇ ಕನ್ನಡಿಗರು ಉಳ್ಕೊಂತಿರ್ಲಿಲ್ಲ. ಹೋಪ್ ಯು ಗಾಟ್ ಮೈ ಪಾಯಿಂಟ್. ಬ್ಲಿಂಕ್ ಟೀಮ್ ಕಡೆಯಿಂದ ಯಾವುದೇ ದುಡ್ಡು ಕೊಟ್ಟಿಲ್ಲ, ಪ್ರಮೋಷನ್ ಮಾಡಿ ಅಂತ ನನ್ಗೆ ಯಾರು ಹೇಳಿಲ್ಲ. ಆಸ್ ಎ ಕಂಟೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಒಳ್ಳೆ ವಿಷಯಗಳಿಗೆ ನನ್ನ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಎಲ್ಲರೂ ಒಂದ್ಸಲ ಬ್ಲಿಂಕ್ ಮೂವಿದು ಟ್ರೈಲರ್ನ ನೋಡಿ, ಇಷ್ಟ ಆದ್ರೆ ಸ್ಟೇಟಸ್ಗೆ ಹಾಕ್ರಿ, ಥಿಯೇಟರ್ಗೆ ಹೋಗಿ ಮೂವಿ ನೋಡ್ರಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಈ ಥರ ವಿಡಿಯೋಸ್ಗಳನ್ನ ನೋಡಬೇಕು ಅನ್ಸಿದ್ರೆ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ.